ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತ್ರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ, ನಿಮಗೆ ಎಲ್ಲ ನೋಟಿಫಿಕೇಷನ್ಗಳು ಬರುತ್ತವೆ. ಸಾಯಿಬಾಬಾ ನಮ್ಮ ಜೊತೇಲಿದ್ದಾರೆ ಮತ್ತು ನಮ್ಮ ಮನೆಯಲ್ಲಿದ್ದಾರೆ ಅಂತಂದರೆ ನಮಗೆ ಕೆಲವು ಸೂಚನೆಗಳನ್ನ ಕೊಡ್ತಾನೆ ಇರ್ತಾರೆ. ಬನ್ನಿ ನೋಡೋಣ, ನನ್ನ ಜೀವನದಲ್ಲಿ ನನಗೆ ಕೊಟ್ಟಿರುವಂಥ ಸೂಚನೆಗಳು ಯಾವುವು ಅಂತ ತಿಳ್ಕೊಳ್ಳಿ. ನಿಮ್ಮ ಜೀವನದಲ್ಲೂ ಈ ಥರ ಸೂಚನೆಗಳು ಕೊಟ್ಟಿರ್ಬೋದು, ತಿಳಿಯೋಣ ಬನ್ನಿ. ಮೊದಲನೇದಾಗಿ ಸಾಯಿಬಾಬಾ ಅವ್ರನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಮತ್ತು ಸಾಯಿರಾಮ್ ಅಂತ ನಾವು ಅಂದ ತಕ್ಷಣ ನಾವೆಲ್ಲೇ ಇದ್ರೂ ಸಾಯಿಬಾಬಾ ಫೋಟೋ ಆಗಿರ್ಬೋದು, ಇಲ್ಲ ದೇವಸ್ಥಾನ ಆಗಿರ್ಬೋದು, ಇಲ್ಲ ಅಂದರೆ ಫೋನ್ನಲ್ಲಿ, ಇಲ್ಲ ಅಂದರೆ ಯೂಟ್ಯೂಬ್ನಲ್ಲಾದ್ರೂ ಯಾವುದಾದ್ರೂ ಒಂದು ರೂಪದಲ್ಲಿ ಸಾಯಿಬಾಬನ ಫೋಟೋ ಕಾಣಿಸುತ್ತೆ. ನಮ್ಮನ್ನು ಸಾಯಿಬಾಬಾ ಅವರು ನಮ್ಮ ಮೇಲೆ ಅನುಗ್ರಹ ಇಟ್ಟಿದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಈ ಥರ ಎಲ್ಲ ಫೋನ್ನಲ್ಲಿ, ಇಲ್ಲ ಯೂಟ್ಯೂಬ್ನಲ್ಲಿ, ಇಲ್ಲ ಎಲ್ಲಾದರೂ ಒಂದು ದೇವಸ್ಥಾನನಾದರೂ ಕಾಣಿಸುತ್ತೆ. ಇಲ್ಲ ಯಾವುದೋ ಒಂದು ರೂಪದಲ್ಲಿ ಬಸ್ಸ ಮೇಲಾಗಿರ್ಬೋದು, ಟೆಂಪೋ ಮೇಲಾಗಿರ್ಬೋದು, ಆಟೋ ಮೇಲಾಗಿರ್ಬೋದು ಸಾಯಿಬಾಬಾ ಇಮೇಜ್ ಕಾಣಿಸುತ್ತೆ ನಾವು ಸಾಯಿಬಾಬಾ ಅಂತ ಅಂದ್ಕೊಂಡ ತಕ್ಷಣ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಗುರುವಾರ ನಾಳೆ ಪೂಜೆ ಇದೆ ಅಂತಂದರೆ ಇವತ್ತೇ ನಾವು ನಾಳೆ ಸಾಯಿಬಾಬಾ ಅವ್ರಿಗೆ ಪೂಜೆ ಮಾಡಬೇಕು ಅಂತ ನಾವು ಮೆಂಟಲಿ ಸ್ಟ್ರಾಂಗಾಗಿ ಎದ್ದು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಏನೋ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ. ನಾಳೆ ಸಾಯಿಬಾಬಾ ಪೂಜೆ ಗುರುವಾರದ ದಿನ ಅಂತ. ಮತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮನೆಯಲ್ಲಿ ಶಾಂತಿಯಾಗಿರುತ್ತೆ, ಶಾಂತಿಯಾದ ವಾತಾವರಣ, ಮತ್ತು ಮನಸ್ಸು ಏನೋ ಒಂಥರ ನೆಮ್ಮದಿಯಿಂದ ಇರುತ್ತೆ. ಮತ್ತು ಯಾರಾದರೂ ಜಗಳ ಮಾಡಬೇಕು ಅಂದ್ರೂ ನಾವು ಜಗಳ ಮಾಡಬಾರ್ದಪ್ಪ, ಇವತ್ತು ಸಾಯಿಬಾಬನ ವಾರ, ನಾವು ಕೆಟ್ಟ ಪದಗಳನ್ನ ಬಳಸಬಾರ್ದು ಅಂತ ಅನಿಸುತ್ತೆ. ಆ ಥರ ನಮಗೆ ಫೀಲ್ ಆಗಿಬಿಡುತ್ತೆ. ಬಾಬಾ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾರೆ ಅಂತಂದರೆ, ನಾವು ಪೂಜೆ ಮಾಡಬೇಕಾದ್ರೆ ಬಲಗಡೆ ನಮಗೆ ಹೂವನ್ನು ಕೊಡ್ತಾರೆ. ಪ್ರಸಾದವಾಗಿ ಹೂವನ್ನು ಕೊಟ್ಟು, ಮತ್ತು ಏನೋ ಒಂಥರ ಹುಮ್ಮಸ್ಸು ಮನಸ್ಸಿಗೆ, ಪೂಜೆ ಮಾಡಿದ ತಕ್ಷಣ ಶಾಂತಿ, ನೆಮ್ಮದಿ, ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಮತ್ತು ಯಾವುದಾದ್ರೂ ರೂಪದಲ್ಲಿ ಬಾಬಾ ನಾವು ಪೂಜೆ ಮಾಡೋ ಟೈಮ್ಗೆ ಬರ್ತಾರೆ. ಇದು ನನ್ನ ಅನುಭವಕ್ಕೆ ಬಂದಿರೋದು. ನನಗೆ ಈ ಥರ ಸೂಚನೆಗಳು ಸಿಕ್ಕಿವೆ. ನೀವು ನಿಜವಾದ ಸಾಯಿಬಾಬಾ ಭಕ್ತರಾಗಿದ್ದರೆ ನಿಮಗೂ ಈ ಥರ ಸೂಚನೆಗಳು ಸಿಕ್ಕಿರ್ತವೆ. ಆದರೆ ನೀವು ಬಾಬಾ ಅವರ ಅನುಗ್ರಹ ಪಡ್ಕೊಂಡಿರ್ತೀರ, ಆದರೆ ನಿಮಗೆ ಗೊತ್ತಾಗಿರಲ್ಲ ಅಷ್ಟೇ. ಈ ವಿಡಿಯೋ ನೋಡಿದ ತಕ್ಷಣ ನೀವು ಅಬ್ಸರ್ವ್ ಮಾಡಿ, ನಿಮಗೂ ಈ ಥರ ಅನುಭವಗಳಾಗಿದೆಯಾ, ಈ ಥರ ಸೂಚನೆಗಳು ಸಿಕ್ಕಿದೆಯಾ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ. ನಿಮ್ಗೆ ಗೊತ್ತಾ, ಇನ್ನೊಂದು, ನಮಗೇನಾದರೂ ಬಾಬಾ ಅವರ ಅನುಗ್ರಹ ಆಗಿದೆ ಅಂತಂದರೆ ನಮಗೆ ಎಲ್ಲ ಕೆಲಸಗಳು ಗುರುವಾರದ ದಿನವೇ ಒಳ್ಳೆ ಕೆಲಸಗಳಾಗುತ್ತೆ. ಯಾವತ್ತು ಗುರುವಾರ ನಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ ಆವತ್ತೇ ನಮಗೆ ಸಾಯಿಬಾಬಾರವರ ಅನುಗ್ರಹ